ವರದಿ ಜಾರಿ ಆಗಬಾರ್ದು ಅಂತ ಪ್ರಬಲ ಸಮುದಾಯಗಳು ಪಟ್ಟು ಹಿಡಿತಾ ಇದ್ರೆ, ವರದಿ ಜಾರಿ ಆಗದೇ ಇದ್ರೆ ರಾಜಕಾರಣಿಗಳ ಮನೆಗೆ ನಾವು ಗೇರಾವು ಹಾಕಬೇಕಾಗತ್ತೆ ಅಂತ ನಿನ್ನೆ ಶೋಷಿತ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಸಂಘಟನೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಸೊ ಜ್ವಾಲೆಯ ರೀತಿಯಲ್ಲಿ ಸದ್ಯಕ್ಕೆ ಜಾತಿ ಗಣತಿ ಕಾಣಿಸ್ತಾ ಇದೆ, ಸುಡ್ತಾ ಇದೆ ಯಾರೇ ಮುಟ್ಟೋದಕ್ಕೆ ಹೋದ್ರು. ಸಚಿವ ಸಂಪುಟದ ಸಭೆಯತ್ತ ಶೋಷಿತ ಸಮುದಾಯಗಳು ಕೂಡ ಚಿತ್ತವನ್ನು ನೆಟ್ಟಿದೆ. ಜಾತಿ ಗಣತಿ ಜಾರಿ ಆಗದೇ ಇದ್ರೆ ನಾವು ಹೋರಾಟವನ್ನು ಮಾಡ್ತೀವಿ. ಶೋಷಿತ ಸಮುದಾಯ ಒಕ್ಕೂಟ ಮತ್ತು ಕುರುಬರ ಸಂಘದಿಂದ ವಾರ್ನಿಂಗ್ ಅನ್ನು ತೋರಿಸಲಾಗಿದೆ. ವರದಿ ಮಂಡನೆಗೆ ವಿರೋಧ ಮಾಡೋರ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನೋದನ್ನೆಲ್ಲ ಅವರು ವಿವರಿಸಿದರು. ನೆನೆ ಪ್ರೆಸ್ ಮೀಟ್ನಲ್ಲೆಲ್ಲ ಅವ್ರು ಹೇಳಿದ್ರು, ಈ ವೀರಶೈವ ಲಿಂಗಾಯತರು ಮತ್ತು ಒಕ್ಕಲಿಗರದ್ದು ಜಹಗೀರಲ್ಲ ಜಾತಿ ಗಣತಿ ಅನ್ನೋದು ಅಂತ ಅಂದರು. ಅಂದರೆ ಅವ್ರದ್ದೆಲ್ಲ ಸ್ವತ್ತದು, ಯಾರ್ದು ಸ್ವತ್ತಲ್ಲ ಅದು. ನಾವು 70% ಪಾಪ್ಯುಲೇಷನ್ ಇದೆ, ಸೊ ನಮಗೋಸ್ಕರ ಜಾರಿ ಆಗಬೇಕು ಅಂತೆಲ್ಲ ಅವರು ಕೇಳ್ಕೊಂಡಿದ್ದಾರೆ. ಇಲ್ಲ ಅಂದರೆ ಎಲ್ಲ ರಾಜಕಾರಣಿಗಳನ್ನು ನಾವು ಐಡೆಂಟಿಫೈ ಮಾಡ್ತೀವಿ, ಅವರ ಮನೆಗೆ ಮುತ್ತಿಗೆಯನ್ನು ಹಾಕ್ತೀವಿ. ಒಟ್ಟಿನಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ, ತುಳಿತಕ್ಕೆ ಒಳಗಾದವರಿಗೆ ಈ ಜಾತಿ ಗಣತಿ ವರದಿ ಲಾಭ ಆಗುತ್ತೆ. ಆಮೇಲೆ ವಿಶೇಷ ಅಧಿವೇಶನವನ್ನು ಕರೀರಿ, 3 ದಿನ ಚರ್ಚೆ ಮಾಡಿ, ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗಲಿ, ವಿಧಾನಸಭೆಯಲ್ಲಿ ಚರ್ಚೆ ಆಗಲಿ, ರಾಜ್ಯದ ಜನರಿಗೆ ಗೊತ್ತಾಗಲಿ ವರದಿ ಏನು ಹೇಳುತ್ತೆ, ಏನು ಶಿಫಾರಸ್ಸಿದೆ ಎಲ್ರಿಗೂ ಗೊತ್ತಾಗಲಿ. ಅದನ್ನು ಬಿಡುಗಡೆ ಮಾಡೋದಕ್ಕೆ ಅಧಿಕೃತವಾಗಿ ಬಿಡ್ತಾ ಇಲ್ಲ ಅಂದರೆ ಇನ್ನು ಯಾವ ರೀತಿ ಆಗಿ ಪವರನ್ನು ಯೂಸ್ ಮಾಡ್ತಾ ಇದ್ದೀರಾ ನೀವು ಅನ್ನೋದು ಇವ್ರದ್ದು ವರ್ಷನ್. ಬಟ್ ಪ್ರಬಲ ಸಮುದಾಯಗಳದ್ದು ಬೇರೆನೇ ವರ್ಷನ್ ಇದೆ, ಸೈಂಟಿಫಿಕ್ ಆಗಿ ಮಾಡೇ ಇಲ್ಲ ಅದನ್ನು ಅಂತ. ಈ ಒಂದು ಸಮೀಕ್ಷೆಯ ವರದಿಯನ್ನು ಸರ್ಕಾರ ಜಾರಿ ಮಾಡಬೇಕು, ಬಿಡುಗಡೆ ಮಾಡಬೇಕು, ಸಾರ್ವಜನಿಕ ಚರ್ಚೆಗೆ ಬಿಡಬೇಕು ಅಂತ ಅನ್ನೋದನ್ನು ಒತ್ತಾಯ ಮಾಡ್ತಿದ್ದೀವಿ. ಎರಡನೇದು, ಯಾರು ಇದನ್ನು ಅವೈಜ್ಞಾನಿಕ ಅಥವಾ ಇದನ್ನು ಏನು ಔಟ್ಡೇಟೆಡ್ಡು, ಇದನ್ನು ಕಸದ ಬುಟ್ಟಿಗೆ ಹಾಕಿ ಅಂತ ಹೇಳ್ತಿದ್ದಾರೆ, ಅವ್ರಿಗೂ ಕೂಡ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ. ನೀವು ನೋಡಿಲ್ಲ, ನಾವು ನೋಡಿಲ್ಲ ವರದಿಯಲ್ಲಿ ಏನಿದೆ ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಯಾಕೆ ನೀವು ಅದನ್ನು ವಿರೋಧ ಮಾಡ್ತಿದ್ದೀರಿ? ಆ ವಿರೋಧ ಮಾಡೋದಕ್ಕೆ ಏನು ಕಾರಣ ಇದೆ ಅಂತ ಅನ್ನೋದನ್ನ ಹೇಳ್ಬಿಟ್ಟು ಮಾಡಿ. ಯಾವ ಶಾಸಕರಿಗೂ ಸಿಕ್ಕಿಲ್ಲ, ಮಂತ್ರಿಗಳಿಗೆ ಮಾತ್ರ ಸಿಕ್ಕಿದೆ. ಮಂತ್ರಿಗಳು ಇದುವರೆಗೂ ಯಾರೂ ಬಾಯಿ ಬಿಟ್ಟಿಲ್ಲ. ಅದು ಸಿಕ್ಕಿದ ನಂತರ ಅದು ನಾಳೆ ತನಕ ಅದನ್ನು ಯಾರೂ ಬಾಯಿ ಬಿಡಲ್ಲ. ಜಾರಿ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆನೇ ಇಲ್ಲ, ಜಾರಿ ಆಗಲೇಬೇಕು. ಯಾಕಂದರೆ ಇದು ಕರ್ನಾಟಕದ ಎಲ್ಲ ಸಮುದಾಯಗಳ ಅಂಕಿ ಅಂಶಗಳನ್ನು ಕ್ರೋಢೀಕರಿಸಿರುವಂಥದ್ದು. ಆಯಾ ಸಮುದಾಯಗಳ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕವಾದಂಥ ಅಂಶಗಳನ್ನು ಒಳಗೊಂಡಿರುವಂತಹ ಸಮೀಕ್ಷಾ ವರದಿ ಇದು ಕೇವಲ ಕೆಲವು ಜಾತಿಗಳದಲ್ಲ, ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಹಾಗೆಯೇ ಈ ಸಮೀಕ್ಷಾ ವರದಿಯನ್ನು ಗಣತಿ ಮಾಡಿರೋರು ಎಲ್ಲ ಸಮುದಾಯಗಳಲ್ಲಿರೋರು, ಯಾವುದೋ ಕೆಲವು ಜಾತಿಗಳಿಗೆ ಸೇರಿದವರು ಮಾಡಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಈಗಾಗಲೇ ಅದನ್ನು IIM ಸಂಸ್ಥೆ ಅದನ್ನು ದೃಢೀಕರಿಸಿದೆ. ಹಾಗೂ ಅದನ್ನು ಬೆಲ್ಲಲ್ಲಿ BEL ನಮ್ಮ ಒಂದು ಕೈಗಾರಿಕಾ ಸಂಸ್ಥೆ ಅದನ್ನು ಕ್ರೋಢೀಕರಿಸಿ ಮಾಡಿದೆ. ಈಗ ಸರ್ಕಾರದ ಸುಪರ್ದಿಯಲ್ಲಿದೆ, ಚರ್ಚೆ ಆಗುತ್ತೆ. ಚರ್ಚೆಯಲ್ಲಿ ಏನೆಲ್ಲ ಒಂದು ಅಂಶಗಳು ಚರ್ಚೆ ಆಗುತ್ತೆ, ಅದರಿಂದ ಏನು ಹೊರಬರುತ್ತೆ ಅನ್ನೋದನ್ನು ಕಾದು ನೋಡೋಣ. ಯಾರ್ಯಾರು